ಹಾಯ್ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಇದು ಬಂದು 1 to 5th PST ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತೆ 2015 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ 2015 ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಸೊ 1 to 5th PST ಪೇಪರ್ ಇದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ತ್ರಿಭುಜ ಎಬಿಸಿಯಲ್ಲಿ ಸೈನ್ a+b+c/2 ನ ಬೆಲೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ತ್ರಿಭುಜ ಅಂತ ತಗೊಂಡಾಗ ನಮಗೆ ಬರ್ತಕ್ಕಂಥ ಒಂದು ತ್ರಿಭುಜ ಈ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನ ಎ ಬಿ ಸಿ ಅಂತ ತಗೊಳ್ಳೋದಾದ್ರೆ a+b+c ಇದು ಆಂಗಲ್ ಬರುತ್ತೆ ಸ್ನೇಹಿತರೆ. ಓಕೆ, ಸೊ a+b+c ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ. ಹೌದಾ? ಸೊ ಇವಾಗ ಏನಾಯ್ತು, a+b+c ಈಕ್ವಲ್ಸ್ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 180 ಬರುತ್ತೆ ಸ್ನೇಹಿತರೆ. ಹೌದಲ್ವಾ? ಸೊ ಬೈ 2 ಅಂತ ಹೇಳಿದ್ದಾರೆ. 2 ಅಂತ ಹೇಳಿದಾಗ 2 ನೀವು ಡಿವೈಡ್ ಮಾಡಿದ್ರೆ 90 ಡಿಗ್ರಿ ಬಂತು. ಹೌದಾ? ಸೊ ಅಂದ್ರೆ ಅರ್ಥ ಏನಾಯ್ತು, ಇವಾಗ ಸೈನ್ 90 ಡಿಗ್ರಿಯ ಬೆಲೆ ಎಷ್ಟು ಅಂತಕ್ಕಂಥ ನಾವು ಕಂಡುಹಿಡಿಬೇಕು ಸ್ನೇಹಿತರೆ. ಸೈನ್ 90 ಡಿಗ್ರಿ ಜೊತೆಗೆ ನೋಡಿ, ಇಲ್ಲಿ ಸೈನ್ ಥೀಟಾ ನಾವು ತಗೊಳ್ತಾ ಹೋದ್ರೆ ಸೈನ್ 0 ಡಿಗ್ರಿ ಅಂತ ಹೇಳಿದ್ರೆ 0 ಬರುತ್ತೆ. ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ 1/2 ಬರುತ್ತೆ. ಸೈನ್ 45 ಡಿಗ್ರಿಗೆ 1/√2 ಬರುತ್ತೆ. ಸೈನ್ 60 ಡಿಗ್ರಿಗೆ √3/2 ಬರುತ್ತೆ. ಸೈನ್ 90 ಡಿಗ್ರಿ ಅಂತ ಹೇಳಿದ್ರೆ 1 ಬರುತ್ತೆ ಸ್ನೇಹಿತರೆ. ಹೌದಾ? ಸೊ ಕಾಸ್ ಥೀಟಾಗೆ ಉಲ್ಟಾ ಬರ್ತಾ ಹೋಗುತ್ತೆ. ಸೈನ್ ಥೀಟಾ ಅಂತ ಹೇಳಿದ್ರೆ ಅದು ಏರಿಕೆ ಕ್ರಮದಲ್ಲಿ ಹೋಗುತ್ತೆ. 0ಗಿಂತ 1/2 ದೊಡ್ಡದು, 1/2ಗಿಂತ 1/√2 ದೊಡ್ಡದು, 1/√2ಗಿಂತ √3/2 ದೊಡ್ಡದು, √3/2ಗಿಂತ 1 ದೊಡ್ಡದು. ಏರಿಕೆ ಕ್ರಮದಲ್ಲಿ ಸೈನ್ ಥೀಟಾ ಹೋಗುತ್ತೆ. ಕಾಸ್ ಥೀಟಾ ಅಂತಕ್ಕಂಥದ್ದು ಇಳಿಕೆ ಕ್ರಮದಲ್ಲಿ ಹೋಗುತ್ತೆ. ನೋಡಿ 1. ಸೊ ಇಷ್ಟ ಮೆಥಡ್ ಏನಿದೆಯೋ ಉಲ್ಟಾ ಹೋಗ್ತಾ ಹೋಗುತ್ತೆ. ಏರಿಕೆ ಕ್ರಮದಲ್ಲಿ ಸೈನ್ ಥೀಟಾ ಹೋಗುತ್ತೆ, ಕಾಸ್ ಥೀಟಾ ಇಳಿಕೆ ಕ್ರಮದಲ್ಲಿ ಬರುತ್ತೆ. ಈಗ ಸೈನ್ 90 ಡಿಗ್ರಿ ಅಂತ ಹೇಳಿದ್ರೆ 1 ಆನ್ಸರ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4 1. ಓಕೆ ಸ್ನೇಹಿತರೆ, ಸೊ ಇದೇ ರೀತಿ ನಿಮಗೆ ಸೈನ್ ಬದಲಾಗಿ ನಿಮಗೆ ಕಾಸ್ ಸಹ ಕೊಡ್ಬೋದು ಸ್ನೇಹಿತರೆ. ಕಾಸ್ 90 ಡಿಗ್ರಿ ಎಷ್ಟು ಬರುತ್ತೆ? 0 ಬರುತ್ತೆ. ಓಕೆ, ಸೊ ಈ ರೀತಿ ನೀವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ನೀವು ನೋಡ್ತಾ ಹೋದಾಗೆ ಒಂದು ಟ್ರಯಾಂಗಲ್ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಹೈಪೋಟೆನ್ಯೂಸ್ ಆಗಿರ್ಬೋದು, ಅಡ್ಜಸೆಂಟ್ ಆಗಿರ್ಬೋದು. ಸೊ ಈ ರೀತಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಅಂಡ್ ಮತ್ತೊಂದು ಪ್ರಶ್ನೆ, ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಸ್ನೇಹಿತರೆ, ಟಿಇಟಿಲೇನಿತ್ತು, ಟಿಇಟಿಗೆ ನಾವು ನೋಡ್ತಾ ಹೋದಾಗೆ ಟಿಇಟಿನಲ್ಲಿ ಈ ಒಂದು ತ್ರಿಗ್ನಾಮಿಟ್ರಿ ಅಂತಕ್ಕಂಥದ್ದು ಇರಲಿಲ್ಲ. ಓಕೆ, ಸೊ ಟಿಇಟಿಲಿ ಇರಲಿಲ್ಲ, ಬಟ್ ಸಿಇಟಿನಲ್ಲಿ ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ನೀವೇನ್ ಮಾಡಬೇಕು, ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತ್ರಿಗ್ನಾಮಿಟ್ರಿ ಸಹ ನೋಡ್ಕೊಳ್ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ತ್ರಿಗ್ನಾಮಿಟ್ರಿ ಬೆಲೆ ಕೊಟ್ಟಿದ್ದಾರೆ, ಸೈನ್ ಥೀಟಾಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಸೊ ಹಾಗಾಗಿ ನೀವು 10th ಬೇಸಿಸ್ ಮ್ಯಾಥ್ಸ್ ಸಹ ನೀವು ರೆಫರ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್, a+2b ಈಕ್ವಲ್ಸ್ 1 ಆದರೆ a³ + 8b³ - 1 ಬೆಲೆ ಎಷ್ಟು ಅಂತ ಹೇಳಿದರೆ, ನಾವು ಫಸ್ಟ್ ನೋಡ್ಬಿಡ್ಬೇಕು ಸ್ನೇಹಿತರೆ. ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಕ್ಯೂಬ್ಗೆ ಸಂಬಂಧಪಟ್ಟಂತ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು ಸ್ನೇಹಿತರೆ. ಯಾಕಂತ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾವು ಯಾವುದನ್ನು ಕಾಮನ್ ತೆಗೆದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಇಲ್ಲಿ ಕೊಟ್ಟಿರುವಾಗ ನಮಗೆ ಡೈರೆಕ್ಟ್ ಆಗಿ ಒಂದೇ ಆನ್ಸರ್ ಕೊಟ್ಟಿದ್ದಾರೆ. ಪ್ಲಸ್ ಮೈನಸ್ ಅಥವಾ 2 ಬೀಜೋಕ್ತಿಗಳಿಗೆ ಸಂಬಂಧಪಟ್ಟಂತೆ ಆನ್ಸರ್ ಕೊಟ್ಟಿಲ್ಲ, ಒಂದೇ ಆನ್ಸರ್ ಇರೋದು. ಸೊ 3 AB ಬರಬೇಕು, ಇಲ್ಲ 6 AB, ಇಲ್ಲ -6 -3 ಒಂದೇ ಬರಬೇಕು. ಇಲ್ಲಾದ್ರೆ ಎ ಮತ್ತೆ ಬಿ ಸಪ್ರೇಟ್ ಕೊಟ್ಟಿದ್ದಾರೆ, 2 ದ್ವಿಪದೋಕ್ತಿಗಳು ಅಂತ ಏನು ಹೇಳ್ತೀವೋ. ಸೊ ಇಟ್ ಮೀನ್ಸ್ 3 ಬರುತ್ತೆ, ಬಟ್ ಇಲ್ಲಿ ಒಂದೇ ಏಕಪದ ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಇದನ್ನ ನಾವು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ನೋಡಿ, a+2b ಈಕ್ವಲ್ಸ್ 1 ಕೊಟ್ಟಿದ್ದಾರಲ್ವಾ. ಸೊ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡಿ, ಸ್ಕ್ವೇರ್ ಮಾಡ್ತಾ ಹೋಗಿ ಬೋತ್ ಸೈಡು. a+2b ಹೋಲ್ ಕ್ಯೂಬ್ ಆಯಿತು. ಕ್ಯೂಬ್ ರೂಟ್ ಮಾಡಿದಾಗ ಒಂದು ಸೈಡ್ ಮಾಡೋಂಗಿಲ್ಲ ಸ್ನೇಹಿತರೆ, ಮಾಡಿದ್ರೆ 2 ಸೈಡ್ ಮಾಡಬೇಕು. ಸೊ ಈಗ ಏನಾಗುತ್ತಿದ್ದು, a+b ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇದರ ಒಂದು ಫಾರ್ಮುಲಾ ಏನು ಬರುತ್ತೆ, a³ + b³ + 3ab × a+b ಬರುತ್ತೆ ಫಾರ್ಮುಲಾ. ಓಕೆ, ಸೊ ಈ ಫಾರ್ಮುಲಾವನ್ನು ಇದಕ್ಕೆ ಅಪ್ಲೈ ಮಾಡಿದಾಗ ನೀವು a ಜಾಗಕ್ಕೆ a³ ಬರುತ್ತೆ ಸ್ನೇಹಿತರೆ, ಪ್ಲಸ್ b ಜಾಗಕ್ಕೆ ನೋಡಿ, b ಜಾಗಕ್ಕೆ 2b ಬರುತ್ತೆ, 2b ಹೋಲ್ ಕ್ಯೂಬ್ ಆಯಿತು, ಪ್ಲಸ್ 3 ಇಂಟು ನೋಡಿ ಎ ಅಂದರೆ ಎ ಬಂತು, ಇಂಟು ಬಿ ಅಂತ ಹೇಳಿದ್ರೆ 2b ಬರುತ್ತೆ,
ಆ್ಯಂಡ್ ಬ್ರಾಕೆಟ್ ಇದೆ ಇಂಟು ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ 2b ಆಯಿತು. ಓಕೆ, ಸೊ ಇಲ್ಲಿ ನಾವು ಎ ಜಾಗಕ್ಕೆ ಎ ಹಾಕ್ಕೊಳ್ತೀವಿ, ಬಿ ಜಾಗಕ್ಕೆ 2b ತೊಗೊಂಡಿದ್ದೀವಿ. ಆ್ಯಂಡ್ ಈಕ್ವಲ್ಸ್ 1 ಕ್ಯೂಬ್ ಅಂದರೆ ಒಂದೇ ಬರುತ್ತೆ ಸ್ನೇಹಿತರೆ. ಸೊ 1 ಇಂಟು 1 ಇಂಟು 1 ಈಕ್ವಲ್ಸ್ ಒಂದೇನೆ, ಹೌದಾ? ನೋಡಿ ಇವಾಗ ಏನಾಯಿತು, ಎ ಕ್ಯೂಬ್ ಹಾಗೆ ಇದೆ. ನೋಡಿ 2b ಕ್ಯೂಬ್ ಇರೋದ್ರಿಂದ 2b ಇಂಟು 2b ಇಂಟು 2b ಎಷ್ಟು ಬರುತ್ತೆ? 2 4 4 7 8 b ಕ್ಯೂಬ್ ಬರುತ್ತೆ, ಹೌದಾ? ಸೊ ಪ್ಲಸ್ ಇಂಟು ಬಿ ಪವರ್ 3 ಪ್ಲಸ್ ನೋಡಿ 3 ಇಂಟು 1 3 ಅಂದ್ಲ 3 ಆಯಿತು. ಇಲ್ಲಿ ಒಂದಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ನೋಡಿ 3 ಇಂಟು ಇಲ್ಲಿ ಒಂದಿದೆ 1 ಇಂಟು ಇಲ್ಲಿ 2 ಇದೆ. ಫಸ್ಟು ಸಂಖ್ಯಾ ಸಹಗುಣಕಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 3 6 ಆಯಿತು, 6 ಎ ಇಂಟು ಬಿ ಎ ಬಿ ಇಂಟು ಎ ಪ್ಲಸ್ 2b ಈಕ್ವಲ್ಸ್ 1. ಸೊ ನೋಡಿ ಎ ಪ್ಲಸ್ 2b ವ್ಯಾಲ್ಯೂ ಎಷ್ಟಿದೆ? 1 ಇದೆ ಸ್ನೇಹಿತರೆ. ಸೊ ಹೋಗಿ ಈ ಒಂದು ಜಾಗದಲ್ಲಿ 1 ಹಾಕ್ಕೊಳ್ಳೋಣ. ಎ ಕ್ಯೂಬ್ ಪ್ಲಸ್ 8b ಕ್ಯೂಬ್ ಪ್ಲಸ್ 6ab ಇಂಟು ನೋಡಿ ಎ ಪ್ಲಸ್ 2b ಜಾಗದಲ್ಲಿ 1 ಹಾಕ್ಕೊಳ್ತೀನಿ ನಾನು, ಈಕ್ವಲ್ಸ್ 1 ಆಯಿತು. ಸೊ ಎ ಕ್ಯೂಬ್ ಪ್ಲಸ್ 8b ಕ್ಯೂಬ್ ನೋಡಿ ಇಲ್ಲಿ ನಮಗೆ ಈ ಒಂದು ಫಾರ್ಮೆಟಲ್ಲಿ ಬರಬೇಕಂತ ಹೇಳಿದ್ರೆ ಈ ಒಂದನ್ನು ಈ ಕಡೆ ತಗೊಂಡಾಗ -1 ಆಯಿತು, ಈಕ್ವಲ್ಸ್ 6ab ಇರೋದು ಈ ಕಡೆ ಬಂದಾಗ -6ab ಆಯಿತು. ಸೊ ಇವಾಗ ಆನ್ಸರ್ ಎಷ್ಟು ಬರುತ್ತೆ? -6ab, ಆಪ್ಷನ್ 3 ಆಗಿರುತ್ತೆ. ಸೊ ಇಲ್ಲಿ ಎ ಕ್ಯೂಬ್ ಪ್ಲಸ್ 8b ಕ್ಯೂಬ್ -1 ಈಕ್ವಲ್ಸ್ -6ab. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ಸರಳ ಬಡ್ಡಿಯಲ್ಲಿ ವಿನಿಯೋಗಿಸಿದ ಒಂದು ಮೊತ್ತವು 16 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ, ಹಾಗಾದರೆ ಬಡ್ಡಿಯ ದರವು ಎಷ್ಟು ಅಂತ ಕೇಳಿದರೆ, ಸರಳ ಬಡ್ಡಿ ಫಾಸ್ಟ್ ಫಾರ್ಮುಲಾ ನೋಡೋದಾದರೆ I is equal to PT. ಸರಳ ಬಡ್ಡಿಯಲ್ಲಿ ವಿನಿಯೋಗಿಸಿದ ಒಂದು ಮೊತ್ತವು 16 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ, ಹಾಗಾದರೆ ಬಡ್ಡಿಯ ದರ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಬಡ್ಡಿಯ ದರ ಅಂತ ಹೇಳಿದ್ರೆ ನಮಗೆ ಇಲ್ಲಿ ರೇಟ್ ಕಂಡುಹಿಡಿಬೇಕು. ನೋಡಿ ಬಡ್ಡಿಯ ದರ ಅಂತ ಹೇಳಿದ್ರೆ ರೇಟ್ ಕಂಡುಹಿಡಬೇಕು. ರೇಟ್ ಎಷ್ಟು ಅಂತ ಗೊತ್ತಿಲ್ಲ. ಸರಳ ಬಡ್ಡಿಯಲ್ಲಿ ವಿನಿಯೋಗಿಸಿದ ಒಂದು ಮೊತ್ತ ಅಂತ ಹೇಳಿದ್ರೆ, ಸೊ ಒಂದು ಮೊತ್ತ ಪಿ ಎಷ್ಟು ಅಂತ ಗೊತ್ತಿಲ್ಲ. 16 ವರ್ಷಗಳಲ್ಲಿ ಅಂದರೆ ಟೈಮ್ ಕೊಟ್ಟಿದ್ದಾರೆ, 16 ವರ್ಷ ಅಂತಕ್ಕಂಥದ್ದು ಟೈಮ್ ಆಯಿತು, ಇಯರು. ತ್ರಿಗುಣಗೊಳ್ಳುತ್ತದೆ, ಹಾಗಾದರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ. ಬಡ್ಡಿಯ ದರ ಅಂತ ಹೇಳಿದರೆ ಇಲ್ಲಿ ಸ್ನೇಹಿತರೆ 6 ಆಯಿತು, ಹೌದಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಮೊತ್ತ ಅಂತ ಕೊಟ್ಟಿದ್ದಾರೆ. ಆ ಒಂದು ಮೊತ್ತ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಒಂದು 100 ರೂಪೀಸ್ ಅಂತ ತೊಗೊಳ್ಳೋಣ ಸ್ನೇಹಿತರೆ. 100 ರೂಪೀಸ್ ಅಂತ ತೊಗೊಂಡ್ರೆ 16 ವರ್ಷಗಳಲ್ಲಿ 16 ಇಯರ್ಸ್ 16 ವರ್ಷಗಳಲ್ಲಿ ತ್ರಿಗುಣಗೊಳ್ಳುತ್ತದೆ ಅಂದರೆ 100 ಇದ್ದಿದ್ದು 300 ಆಯ್ತು ಅಂತ ಅರ್ಥ ಆಯಿತು, ತ್ರಿಗುಣಗೊಳ್ತಕ್ಕಂಥದ್ದು. ಈಗ ನೋಡಿ 100 ರೂಪಾಯಿಗೆ 300 ಆದರೆ ಅಲ್ಲಿ ಮಧ್ಯೆ ಬಂದಂಥ ಬಡ್ಡಿ ಎಷ್ಟಾಯಿತು? 200 ರೂಪಾಯಿ ಆಯಿತು, ಹೌದಾ? ಬಡ್ಡಿ ಅಂತಕ್ಕಂಥದ್ದು ಏನು ಇಂಟ್ರೆಸ್ಟು, ಸೊ ಅದು ಬಂದು 200 ರೂಪಾಯಿ ಆಯಿತು. ಈಗ ಬಡ್ಡಿಯ ದರವನ್ನು ಕಂಡುಹಿಡಿಬೇಕು ನಾವು, ಹೌದಲ್ವಾ? ಸೊ ಬಡ್ಡಿಯ ದರ ಕಂಡುಹಿಡಿಯೋ ಫಾರ್ಮುಲಾ ಏನು? I is equal to PTR ಡಿವೈಡೆಡ್ ಬೈ 100. ಹೈ ಗೊತ್ತು ನಮಗೆ, 200 ಕೊಟ್ಟಿದ್ದಾರೆ, 200 ತೊಗೊಂಡಿದ್ದೀವಿ ಸ್ನೇಹಿತರೆ. ಪಿ ಎಷ್ಟಿದೆ? 100 ಇದೆ. ಇಂಟು ಟೈಮ್ ಕೊಟ್ಟಿದ್ದಾರೆ 16 ವರ್ಷಗಳು, ಇಂಟು 6 ಗೊತ್ತಿಲ್ಲ, ಕಂಡುಹಿಡಿಬೇಕು, ಡಿವೈಡೆಡ್ ಬೈ 100. ನೋಡಿ ಈ 100 ಇಲ್ಲೇ ಕ್ಯಾನ್ಸಲ್ ಆಗೋಯ್ತು ಸ್ನೇಹಿತರೆ. ಸೊ R ಈಕ್ವಲ್ಸ್ 200 ಹಾಗೆ ಇದೆ, ಇದು ಕೆಳಗಡೆ ಬಂತು. 16ನ ಡಿವೈಡ್ ಮಾಡಿದಾಗ 12.5% ಬರುತ್ತೆ. ಸೊ R ರೇಟ್ ಎಷ್ಟು ಬಂತು? 12.5%. ಆನ್ಸರ್ ಆಪ್ಷನ್ 3. ಇದು ಸರಳ ಬಡ್ಡಿ ಮೇಲೆ ಕೇಳಿರ್ತಕ್ಕಂಥ. ಸೊ ಇಲ್ಲಿ ಸರಳ ಬಡ್ಡಿ ಕೇಳಬಹುದು, ಆ್ಯಂಡ್ ಪಿ ಮೊತ್ತ ಕೇಳಬಹುದು, ಅಥವಾ ಈ ಒಂದು ಚಕ್ರ ಬಡ್ಡಿ ಕೇಳಬಹುದು, ತ್ರಿಗುಣ ಅಥವಾ ತ್ರೈಮಾಸಿಕ ಕೇಳ್ಬೋದು, ವರ್ಷ ಕೇಳ್ಬೋದು, 6 ತಿಂಗಳು ಕೇಳಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಎ ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಎ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? x/2 is less than x is less than or equal 4 ಆ್ಯಂಡ್ ಎಕ್ಸ್ ಇಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಎಕ್ಸ್ ಅಂತಕ್ಕಂಥ ಬರ್ತದೆ. ಸೊ ಸ್ವಾಭಾವಿಕ ಸಂಖ್ಯೆ ಅಂತ ಅಂದರೆ ಏನು? ನ್ಯಾಚುರಲ್ ನಂಬರ್ಸು. ಸೊ 0 ಬರಲ್ಲ, ನೆಗೆಟಿವ್ ಬರಲ್ಲ, ಆ್ಯಂಡ್ ಭಾಗಲಬ್ಧ ಸಂಖ್ಯೆಗಳು ಸಹ ಬರಲ್ಲ. ಅಲ್ಲಿ 1 2 3 4 ಅಪ್ ಟು ಹೀಗೆ ಹೋಗ್ತಾ ಹೋಗುತ್ತೆ, ಹೌದಾ? ಸೊ ಹೀಗಿರಬೇಕಾದ್ರೆ ಎ ವ್ಯಾಲ್ಯೂ ಏನಾಗುತ್ತೆ ನಿಮಗೆ? ಇಷ್ಟರಲ್ಲೇ ಬರಬೇಕು.
4ಕ್ಕೆ ಹೈಯೆಸ್ಟ್ ಬರ್ತಕ್ಕಂಥದ್ದು. ಸೊ 4 ಹೈಯೆಸ್ಟ್ ಅಂತ ಹೇಳಿದಾಗ 4ಕ್ಕಿಂತ ಕಡಿಮೆ 3, 3ಕ್ಕಿಂತ ಕಡಿಮೆ 2. ಸೊ ಈ ರೀತಿ ಬರುತ್ತೆ ಸ್ನೇಹಿತರೆ ಎ ವ್ಯಾಲ್ಯೂ. ಯಾಕಂದರೆ 4ಕ್ಕೆ ಲಾಸ್ಟು, 4ಕ್ಕಿಂತ ಎಕ್ಸ್ ಅಂತಕ್ಕಂಥದ್ದು ಕಮ್ಮಿ ಬರುತ್ತೆ, ಜಾಸ್ತಿ ಬರಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ಬಿ ಏನು ಕೊಟ್ಟಿದ್ದಾರೆ, ಬಿ ಯು 6ಕ್ಕಿಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಏನು ಬರುತ್ತೆ, ಅವಿಭಾಜ್ಯ ಸಂಖ್ಯೆಯಲ್ಲಿ ತನ್ನನ್ನು ಬಿಟ್ಟು ಮತ್ತು ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಅಂಥ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಅದು ಯಾವುದಾದ್ರು ಬರುತ್ತೆ, 2 ಬರುತ್ತೆ ಆ್ಯಂಡ್ 3 ಬರುತ್ತೆ, 5, 7 ಈ ರೀತಿ ಹೋಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, 6ಕ್ಕಿಂತ ಚಿಕ್ಕದಾದ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿರಬೇಕಾದ್ರೆ 6ಕ್ಕಿಂತ ಚಿಕ್ಕದಾಗಿ ಬರ್ತಕ್ಕಂಥದ್ದು ಯಾವುದಿದು, 2, 3 ಮತ್ತು 5. ಹೌದಾ? ಸೊ ಈಗ ಬಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ, 2, 3, 5 ಬಂತು. ಈಗ ಏನು ಕಂಡುಹಿಡಿಬೇಕು ನಾವು, ಎ ಡೆಲ್ಟಾ ಬಿ ಕಂಡುಹಿಡಿಬೇಕು. ಇದರ ಫಾರ್ಮುಲಾ ಏನು ಬರುತ್ತೆ ಸ್ನೇಹಿತರೆ, ಎ ಸಂಯೋಗ ಬಿ ಮೈನಸ್ ಎ ಛೇದನ ಬಿ ಬರಬೇಕು. ಓಕೆ, ಸೊ ಎ ಸಂಯೋಗ ಬಿ ಅಂತ ಅಂದರೆ ಏನು, ಎ ಮತ್ತು ಬಿ ಎರಡೂ ಸಹ ಆ್ಯಡ್ ಮಾಡ್ತಕ್ಕಂಥದ್ದು. ಏನಿರುತ್ತೋ ಇದು ನೋಡಿ, ಇದು ಎ ಆಯಿತು, ಇದು ಬಿ ಆಯಿತು. ಸೊ ಟೋಟಲಾಗಿ ಏನಿರುತ್ತೆ ಅದನ್ನು ಬರ್ಕೊಳ್ತಕ್ಕಂಥದ್ದು. 2, 3, 4, 5. 2, 3, 4, 2, 3 ಅಂದರೆ ಒಂದು ಸಾರಿ ಬರ್ಕೊಂಡ್ರೆ ಸಾಕು, 2 ಸಾರಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆ್ಯಂಡ್ ಎ ಛೇದನ ಬಿ ಅಂತ ಹೇಳಿದ್ರೆ ಎರಡರಲ್ಲೂ ಕಾಮನ್ ಆಗಿ ಇರ್ತಕ್ಕಂಥದ್ದು, ಎರಡರಲ್ಲೂ ಕಾಮನ್ ಆಗಿ ಬರ್ತಕ್ಕಂಥದ್ದು ಯಾವುದಿದೆ, ಕಾಮನ್ ಆಗಿ 2 ಮತ್ತು 3 ಇದೆ, 2 ಮತ್ತು 3 ಇದೆ. ಓಕೆ, ಸೊ ಇವಾಗ ಏನಾಯಿತು ನೋಡಿ, ಎ ಸಂಯೋಗ ಬಿ ಅಂತ ಹೇಳಿದ್ರೆ ಇದು ಬಂತು ಸ್ನೇಹಿತರೆ, 2, 3, 4, 5 ಮೈನಸ್ ಎ ಛೇದನ ಬಿ ಅಂತ ಹೇಳಿದ್ರೆ 2 ಮತ್ತು 3 ಇದೆ. ಓಕೆ, ಸೊ ಈಗ ಮೈನಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಮೈನಸ್ ಅಂತ ಹೇಳಿದ್ರೆ 2, 3 ಕ್ಯಾನ್ಸಲ್ ಆಯ್ತದೆ, ಈ 2, 3, 2, 3 ಹೋಯ್ತು. ಇನ್ನು ಉಳಿದಿರ್ತಕ್ಕಂಥದ್ದು 4 ಮತ್ತು 5. ಸೊ ಇದನ್ನು ನಾವು ಎ ಡೆಲ್ಟಾ ಬಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಯಾವ್ದು ಬರ್ತು, 4 ಮತ್ತು 5, ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟು, ಒಂದು ಸಂಖ್ಯೆ 350 ಆಗಿದೆ, ಆ ಸಂಖ್ಯೆಗಿಂತ ಶೇಕಡ 12 ಕಡಿಮೆ ಇರುವ ಸಂಖ್ಯೆ ಯಾವುದು? ಯಾವುದೋ ಒಂದು ಸಂಖ್ಯೆ 350 ಆಗಿದೆ, ಆ ಸಂಖ್ಯೆಗಿಂತ ಶೇಕಡ 12 ಕಡಿಮೆ ಇರುವ ಒಂದು ಸಂಖ್ಯೆ ಯಾವುದು? ಅಂದರೆ 100ಕ್ಕೆ 12 ಕಡಿಮೆ ಇದೆ. ಓಕೆ, ಸೊ 100ಕ್ಕೆ 12% ಕಡಿಮೆ ಇದ್ದರೆ 350ಕ್ಕೆ ಎಷ್ಟಾಯಿತು ಅಂತ ಕಂಡುಹಿಡ್ಕೊಂಡ್ರೆ ನೀವು ಮೈನಸ್ ಮಾಡಿದ್ರೆ ಬಂದ್ಬಿಡುತ್ತೆ ಸ್ನೇಹಿತರೆ. 100ಕ್ಕೆ 12% ಕಡಿಮೆ ಅಂತ ಹೇಳಿದ್ರೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ನೋಡಿ, 5 1 10, 7 5 35, ಮತ್ತೆ 2 1 2, 2 6 12, ಸಾರಿ 7 6 42 ಆಯಿತು. ಇದು 100ಕ್ಕೆ ಆಯಿತು, ಅಂದರೆ 100ಕ್ಕೆ 12% ಹಂಗೆ 350ಕ್ಕೆ 42 ಆಯಿತು. ಸೊ 350ರಲ್ಲಿ ನೀವು 42ಅನ್ನು ಮೈನಸ್ ಮಾಡಿದ್ರೆ, ಸಾರಿ 42ಅನ್ನು ಮೈನಸ್ ಮಾಡಿದ್ರೆ 8 ಆಯಿತು. ಸೊ 4 4 0 ಆ್ಯಂಡ್ ಇದರಲ್ಲಿ ಎಷ್ಟು ಬಂತು, 2 ಬಂತು, ಸಾರಿ 3, ಇದರಲ್ಲಿ ಡೈರೆಕ್ಟ್ ಇದೆ 308. ಓಕೆ, ಸೊ ಇಲ್ಲೇನಂತ ಅರ್ಥ ಅಂದರೆ ಸ್ನೇಹಿತರೆ, 350ಕ್ಕೆ ಇಂತ ಕಡಿಮೆ ಇರ್ತಕ್ಕಂಥದ್ದು, ಅದು ಎಷ್ಟು ಕಡಿಮೆ, 100ಕ್ಕೆ 12% ಹಂಗೆ ಕಡಿಮೆ ಇರ್ತಕ್ಕಂಥ 350ರ ಬೆಲೆ ಅಂತ 308 ಆಗಿರುತ್ತೆ. ನೆಕ್ಸ್ಟು, ಜಾಫರ್ನ ಸಾಗಾಣಿಕಾ ಮನೆಯಲ್ಲಿರುವ 120 ಪ್ರಾಣಿಗಳ ವಿವರಗಳನ್ನು ಪೈ ನಕ್ಷೆಯಲ್ಲಿ ತೋರಿಸಲಾಗಿದೆ, ಅವನ ಮನೆಯಲ್ಲಿರುವ ಹಸುಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ನೋಡ್ತಾ ನಿಮಗೆ ಒಂದು ಇದಾಗ್ಬೋದು ಸ್ನೇಹಿತರೆ, ಏನಂದರೆ 120 ಪ್ರಾಣಿಗಳು ಅಂತ ಕೊಟ್ಟವ್ರೆ, ಇಲ್ಲಿ ನೋಡ್ರೆ 150, 90, 45, 75 ಅಂತ ಕೊಟ್ಟವ್ರಲ್ಲ, ಹೆಂಗೆ ಅಂತ. ಇದು ಡಿಗ್ರಿ ಸ್ನೇಹಿತರೆ, 150 ಡಿಗ್ರಿ, 90 ಡಿಗ್ರಿ, 45 ಡಿಗ್ರಿ, 75 ಡಿಗ್ರಿ. ಓಕೆ, ಇಲ್ಲಿ ಏನಾಗಿದೆ, ಒಂದು ಸರ್ಕಲನ್ನು ಕೊಟ್ಟಿದ್ರೆ, ಒಂದು ಸರ್ಕಲ್ನ ಒಳಕೋನ ಎಷ್ಟು ಬರುತ್ತೆ, 360 ಬರುತ್ತೆ, 360 ಡಿಗ್ರಿ. ಹಾಗಾಗಿ ಈಗ ನೀವು ಟೋಟಲಾಗಿ ನೋಡ್ಕೊಳ್ಳಿ, 150 + 90 + 45 + 75 ಟೋಟಲಾಗಿ 360 ಡಿಗ್ರಿ ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು, ಒಟ್ಟು ಟೋಟಲಾಗಿ 120 ಪ್ರಾಣಿಗಳು, 120 ಪ್ರಾಣಿಗಳನ್ನು ಕೊಟ್ಟಿದ್ದಾರೆ. ಸೊ ಈಗ ಡೈರೆಕ್ಟ್ ನಾವು ನೋಡ್ತಾ ಹೋದಾಗ 120ನ್ನು 360ನ ಡಿವೈಡ್ ಮಾಡಿರಿ, 360
60 ನೋಡಿ, ಫಸ್ಟ್ ಏನಂದ್ರೆ 150 ನೋಡಿ, 360ಕ್ಕೆ 150 ಆದರೆ 120ಕ್ಕೆ ಎಷ್ಟಾಯಿತು ಅಂತ ಅರ್ಥ. ಇದು ಪ್ರಾಣಿದು. ನಾಯಿದು ಬಂದು ಇದು ಸೇಮ್ ಅದೇ ರೀತಿ 360ಕ್ಕೆ 90 ಡಿಗ್ರಿ ಆದರೆ 120ಕ್ಕೆ ಎಷ್ಟಾಯಿತು. ಬೆಕ್ಕು ಬಂದು 360ಕ್ಕೆ 45 ಡಿಗ್ರಿ ಆದರೆ 120ಕ್ಕೆ ಎಷ್ಟಾಯಿತು. ಕುದುರೆ ಬಂದು 360ಕ್ಕೆ 75 ಆದರೆ 120ಕ್ಕೆ ಎಷ್ಟಾಯಿತು. ಸೊ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಡೈರೆಕ್ಟಾಗಿ ಮಾಡಿಬಿಡ್ಬೋದು, ಯಾಕಂತಂದರೆ ನೋಡಿ ಇದು 120ನ 1 ಲ 3 ಲ ಬರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಅಷ್ಟೇ ನಾವು 3 ಲ ಹೋಗುತ್ತೆ. ಅಂದರೆ 150/3, 90/3, 45/3, 75/3. ಈಗ ನೀವು ಡಿವೈಡ್ ಮಾಡಿದ್ರೆ ನೋಡಿ 3 1 ಲ 3, 3 5 ಲ 15. ಸೊ 50 ಬರುತ್ತೆ. ಇದು ಅಷ್ಟೇ 3 3 ಲ 30 ಬರುತ್ತೆ. ಇದು 3 1 ಲ 3 5 ಲ 15, 3 ಇಂದ 3 7 ಲ 6, 3 5 ಲ 15. ಅಂದರೆ ನಮ್ಗೆ ಅರ್ಥ ಆಯ್ತು ಇಲ್ಲಿ ಪ್ರಾಣಿಗಳು ಅಥವಾ ಹಸುಗಳು, ಇದು ಹಸುಗಳು. ಹಸುಗಳ ಸಂಖ್ಯೆ ಬಂದು 50 ಇದೆ. ನಾಯಿಗಳು ಬಂದು 30, ಬೆಕ್ಕು ಬಂದು 15, ಕುದುರೆ ಬಂದು 25. ಅವ್ರು ಯಾವುದಾದ್ರೂ ಕೇಳಬಹುದು ಸ್ನೇಹಿತರೆ. ಇಲ್ಲಿ ಹಸುಗಳ ಸಂಖ್ಯೆಯನ್ನು ಕೇಳಿದ್ರೆ ಹಸುಗಳ ಸಂಖ್ಯೆ ಬಂದು 4ನೇ ಆಪ್ಷನು 50 ಆಗಿರುತ್ತೆ. ಓಕೆ, ಹಸುವಿನ ಬದಲಾಗಿ ನೀವು ಕುದುರೆ ಕೇಳಿದ್ರೆ 25, ಬೆಕ್ಕು ಕೇಳಿದ್ರೆ 15, ನಾಯಿ ಕೇಳಿದ್ರೆ 30. ಸೊ ನೀವು ಟೋಟಲಾಗಿ ಇದನ್ನ ಕೂಡ್ಕೊಳ್ಳಿ, ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಟೋಟಲಾಗಿ 120 ಪ್ರಾಣಿಗಳು ನಿಮಗೆ ಕಂಡು ಬರುತ್ತೆ. ನೆಕ್ಸ್ಟ್ 112ನೇ ಪ್ರಶ್ನೆ ಈ ರೀತಿ ಇದೆ. √2√x = x√8 ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಏನಿದೆ ಇದು? ಫಸ್ಟು 2 ರೂಟನ್ನು ಕೊಟ್ಟಿದ್ದಾರೆ, ಈಕ್ವಲ್ಸ್ x√8. ಈಗ ನಾವು √2 ಯಾವ ರೀತಿ ಬರ್ಕೊಳ್ತೀವಿ ಸ್ನೇಹಿತರೆ? 2ರ ಘಾತ 1/2 ಅಂತ ಬರ್ಕೊಳ್ತೀವಿ. ಅದೇ ಕ್ಯೂಬ್ ರೂಟ್ 2 ಇದ್ದರೆ ನಾವು 2ರ ಘಾತ 1/3 ಅಂತ ಬರ್ಕೊಳ್ತೀವಿ. ಇಲ್ಲೇನೋ 4 ಇದ್ದರೆ 4√2 ಅಂತ ಇದ್ದರೆ 2ರ ಘಾತ 1/4 ಅಂತ ಈ ರೀತಿ ತಗೊಳ್ತೀವಿ ಸ್ನೇಹಿತರೆ. ಓಕೆ, ಸೊ ಹಾಗಿರಬೇಕಾದ್ರೆ ಇದನ್ನು ಯಾವ ರೀತಿ ಬರ್ಕೊಳ್ಬಹುದು ನೋಡಿ. √2 ಇರ್ತಕ್ಕಂಥದ್ದು ಫಸ್ಟ್ ಇದಕ್ಕೆ ತಗೊಳ್ಳೋಣ. ಇದು ಹಾಗೆ ಇರಲಿ ಸ್ನೇಹಿತರೆ, 2√2 ಇರಲಿ, ಇದರ ಘಾತ 1/2 ಆಯಿತು. ಮತ್ತೆ ಇದಕ್ಕೆ ನಾವು ತಗೊಂಡಾಗ ಏನಾಗುತ್ತೆ? 2ರ ಘಾತ 1/2 ಹೋಲ್ ಪವರ್ 1/2 ಹಾಗೆ ಇದೆ. ಇದಕ್ಕೆ ತೊಗೊಂಡಿರೋದು ಇದ್ರದ್ದು ಇದಾಯಿತು. ಸೊ ಈಗ ನಮ್ಗೆ ಗೊತ್ತೇ ಸ್ನೇಹಿತರೆ a⁴n ಇಂಟು ಹೋಲ್ ಪವರ್ m ಅಂತಂದರೆ a⁴n m ಘಾತಾಂಕಗಳಲ್ಲಿ ಬರುತ್ತೆ. ಸೊ ಈಕ್ವಲ್ಸ್ 2ರ ಘಾತ 1/2 ಇಂಟು 1/2 ಅಂತ ಅಂದರೆ 2ರ ಘಾತ 1/2 4 ಆಯಿತು. ಸೊ ಇಲ್ಲಿಗೇನು ಬಂತು ನಮಗೆ? 2ರ ಘಾತ 1/4 ಆಯಿತು. ಈಕ್ವಲ್ಸ್ ನೋಡಿ, ಇದು ಏನಿದೆ 8ಕ್ಕೆ ಮಾತ್ರ ತಗೊಳ್ತೀನಿ ಫಸ್ಟು ಸ್ನೇಹಿತರೆ. ನಾನು ನೋಡಿ √x√8 ಏನಿದೆಯೋ ಫಸ್ಟು 8 ಒಳಗಡೆ ತಗೊಳ್ತೀನಿ ನಾನು. 8 ನಾವು ಯಾವ ರೀತಿ ಬರ್ಕೊಳ್ಬಹುದು? 2 ಇಂಟು 2 ಇಂಟು 2 ಅಂತ ಬರ್ಕೊಳ್ಬಹುದಾ? 2ರ ಘಾತ 3, 2 4, 4 8, 2 ಅಂದರೆ 2ರ ಘಾತ 3 ಬರ್ಕೊಳ್ಬಹುದಲ್ವಾ? ಸೊ ಈಗ ಎಕ್ಸ್ ಇರ್ತಕ್ಕಂಥದ್ದು ನೋಡಿ, ಈಗ ನಾನು ಇಲ್ಲಿ 2 ಇದೆ ಅಂತ ಅಂದರೆ ಇಲ್ಲಿ 2 ತೊಗೊಂಡ್ವಿ, ಇಲ್ಲಿ 3 ಇದ್ರೆ 3 ತೊಗೊಂಡ್ವಿ. ಅದೇ ರೀತಿ ಇದನ್ನು ನಾವು ಎಕ್ಸ್ ಅಂತ ತೊಗೊಳ್ತೀವಿ. ಅಂದರೆ 2ರ ಘಾತ 3 ಹಾಗೆ ಇರಲಿ, ಹೋಲ್ ಪವರ್ 1/x ಈಕ್ವಲ್ಸ್ ನೋಡಿ ಸೇಮ್ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗಿ 2ರ ಘಾತ 3/x ಆಯಿತು. ಈ ಜಾಗಕ್ಕೆ ಈ ಪ್ಲೇಸ್ಗೆ ಅದನ್ನು ಹಾಕೊಳ್ತೀನಿ ಸ್ನೇಹಿತರೆ. ಈಗ ನೋಡಿ ಕೆಳಗಡೆ ಆಧಾರ ಸೇಮ್ ಇದ್ದಾಗ, ಬೇಸ್ ಸೇಮ್ ಇದ್ದಾಗ ಮೇಲ್ಗಡೆ ನಾವು ಈಕ್ವಲ್ ಮಾಡ್ಕೋಬಹುದು. 1/4 ಈಕ್ವಲ್ಸ್ 3/x. ಸೊ ಇವೆಲ್ಲ ನಿಯಮಗಳು ನಮಗೆ ಗೊತ್ತಿದ್ದಾಗ ಮ್ಯಾಥ್ಸ್ ಮಾಡುವಾಗ ನಮಗೇನು ಟಫ್ ಅಂತ ಅನಿಸಲ್ಲ ಸ್ನೇಹಿತರೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಹೋಗಿ ಇದು ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ 1 ಇಂಟು ಎಕ್ಸ್ ಈಕ್ವಲ್ಸ್ 4 ಇಂಟು 3. ಎಕ್ಸ್ ಇಂಟು 1 ಎಕ್ಸ್ ಆಯಿತು ಸ್ನೇಹಿತರೆ. 4 ಇಂಟು 3 4 3 12 ಆಯಿತು. ಸೊ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನಲ್ಲಿ ಯಾವುದು ಕೊಟ್ಟಿಲ್ಲ, ಆನ್ಸರು 12 ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಬರಲ್ಲ, 12 ಬರುತ್ತೆ.
ನೆಕ್ಸ್ಟ್ -0.03ರ ಸಂಕಲನದ ವಿಲೋಮಗಳ ಮೊತ್ತ ಎಷ್ಟು? ಸಂಕಲನದ ವಿಲೋಮ ಅಂತ ಹೇಳಿದ್ರೆ ಸ್ನೇಹಿತರೆ, ಸಂಕಲನ ವಿಲೋಮ ಏನು ಬರುತ್ತೆ? ಸೇಮ್ 0.03 ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಬರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಲ್ವಾ? ಸೊ ಸಂಕಲನ ವಿಲೋಮ ಅಂತ ಅಂದರೆ 0.03 ಇರ್ತಕ್ಕಂಥದ್ದು -0.03 ಬರುತ್ತೆ. ಇದನ್ನು ನಾವು ವಿಲೋಮ ಅಂತ ಹೇಳ್ತೀವಿ. ಇಲ್ಲೇನು ಹಾಕೊಟ್ಟಿದ್ದಾರೆ? ಮೈನಸ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಏನು ಮಾಡ್ಕೋಬೇಕು? ಪ್ಲಸ್ ಅನ್ನು ಮಾಡ್ಕೋಬೇಕು. ಅಂದರೆ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಸೊ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ -0.03 ಇದೆ, ಸಂಕಲನ ಮಾಡಬೇಕು. ಸಂಕಲನ ವಿಲೋಮ ಪ್ಲಸ್ 0.03 ಆಯಿತು. ಮೈನಸ್ ಕೊಟ್ಟರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಸೊ ಇವಾಗ ಏನಾಯಿತು? ಕ್ಯಾನ್ಸಲ್ ಆಯಿತು, 0 ಉಳ್ಕೋತು. ಆನ್ಸರ್ ಆಪ್ಷನ್ 4. ನೆಕ್ಸ್ಟ್ 100 ವಿದ್ಯಾರ್ಥಿಗಳ ಸರಾಸರಿ ತೂಕವು 46 kg ಆಗಿದೆ. ಅದರಲ್ಲಿ ಹುಡುಗರ ಸರಾಸರಿ ತೂಕವು 50 kg ಮತ್ತು ಹುಡುಗಿಯರ ಸರಾಸರಿ ತೂಕವು 40 kg ಆದರೆ ಹುಡುಗರ ಸಂಖ್ಯೆ ಎಷ್ಟು? ಸೊ ಟೋಟಲ್ ಆಗಿ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಸ್ನೇಹಿತರೆ? 100. ಅವರ ಒಂದು ಸರಾಸರಿ ತೂಕ 46 kg. ಸೊ ಟೋಟಲ್ ಆಗಿ ಎಷ್ಟಾಯಿತು? 100 ವಿದ್ಯಾರ್ಥಿಗಳ ಒಟ್ಟು ತೂಕ 4600 ಆಯಿತು. ಇದು ಒಂದು ಒಟ್ಟು 100 ಮಕ್ಕಳ ಒಂದು ತೂಕ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗಿದೆ? ಹುಡುಗರು ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಹುಡುಗರು ಏನಾಗಿದೆ? ಹುಡುಗರ ಸರಾಸರಿ ತೂಕ ಏನು ಕೊಟ್ಟಿದ್ದಾರೆ? 50 ಕೊಟ್ಟಿದ್ದಾರೆ, 50 kg. ಆ್ಯಂಡ್ ನೆಕ್ಸ್ಟ್ ಹುಡುಗಿಯರ ಸರಾಸರಿ ತೂಕ ಏನಿದೆ? ಹುಡುಗಿಯರು 40 kg. ಕಂಡುಹಿಡಿಬೇಕಾದೇನು? ಹುಡುಗರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು. ನಾವು ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟು 50 ಕೊಟ್ಟಿದ್ದಾರಲ್ವಾ, ಸೊ 50 ತಗೊಳ್ಳಿ ಸ್ನೇಹಿತರೆ. ಹುಡುಗರ ಸಂಖ್ಯೆ 50 ಅಂತ ತಗೊಂಡ್ರೆ ನೀವು ನೋಡಿ, ಬಾಯ್ಸ್ 50 ಅಂತ ಅಂದರೆ 50 × 50 ಆಗುತ್ತೆ. ಯಾಕಂದರೆ ಸರಾಸರಿ ತೂಕ 50 ಹುಡುಗರದು. ಸೊ ಹಾಗಾಗಿ 5 × 25 2500 ಆಯಿತು. ಗರ್ಲ್ಸ್ ಅಂತ ತಗೊಂಡಾಗ ಸ್ನೇಹಿತರೆ 50 ಬರ್ತಾರೆ. ಯಾಕಂದರೆ 100 ಜನ ಮಕ್ಕಳೆಲ್ಲ 50 ಜನ ಬಾಯ್ಸ್ ಆದರೆ 50 ಗರ್ಲ್ಸ್ ಆಗ್ತಾರೆ. ಸೊ ಅವರ ಒಂದು ಸರಾಸರಿ ತೂಕ ಎಷ್ಟಿದೆ? 40 ಇದೆ. ಸೊ ಟೋಟಲಾಗಿ ಎಷ್ಟು? 4 × 20 ಆಯಿತು. ಸೊ ಟೋಟಲಾಗಿ ನೀವು ಕೂಡಿದಾಗ ಎಷ್ಟು ಬರಬೇಕು? 4600 ಬರಬೇಕು ಒಟ್ಟು. ಅದು ಇಲ್ಲಿ ಎಷ್ಟು ಬರುತ್ತೆ? 4500 ಬರುತ್ತೆ. ಸೊ ಹಾಗಾಗಿ ಇದು ಆಗೋದಿಲ್ಲ. ಇನ್ನು ಎರಡನೇ ನೀವು ತೊಗೊಂಡಾಗ ಸ್ನೇಹಿತರೆ ಸೇಮ್ ಅಪ್ಲೈ ಮಾಡ್ತಾ ಹೋಗಿ ನೋಡಿ. 55 × 50 ನೀವು ಮಾಡಿದ್ರೆ 55 ಹುಡುಗರು 50 ಸರಾಸರಿ ತೂಕ ಅಂತ ತೊಗೊಂಡಾಗ ನೀವು ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಇಲ್ಲಿ 2750 ಬರುತ್ತೆ. ಓಕೆ, ಸೊ 55 ಜನ ಬಾಯ್ಸ್ ಆದರೆ ಉಳಿಯೋದು ಎಷ್ಟು? 100ರಲ್ಲಿ 45 ಜನ ಗರ್ಲ್ಸು. 45 ಜನ ಸರಾಸರಿ ತೂಕ 40 ಆಯಿತು. ಸೊ 45 × 40 ನೀವು ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 1800. ಸೊ ಇದು ಹಾಗಲ್ಲ, ಯಾಕಂದರೆ 05 ಆಗೋಯ್ತು ಇಲ್ಲೇ. ಸೊ ಇಲ್ಲೇನಾಗುತ್ತೆ? 5 ಬರೋದೇ ಇಲ್ಲ, 4600 ಬರಬೇಕು. ಸೊ ಇದು ಬರಲ್ಲ, ಇಲ್ಲೇ ಲೆಫ್ಟ್ ಮಾಡಿ. ಇನ್ನು 60 ತೊಗೊಂಡ್ರೆ ಸ್ನೇಹಿತರೆ, ಹುಡುಗರು 60 ಅಂತ ನೀವು ತೊಗೊಂಡ್ರೆ 60 × 50 6 × 30 300 ಆಯಿತು. ಸಾರಿ, 6 × 30 3000 ಆಯಿತು. 60 ಜನ ಹುಡುಗರಾದರೆ ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು? 40 ಜನ ಗರ್ಲ್ಸ್ ಬರ್ತಾರೆ. 40 × ತೂಕ ಸರಾಸರಿ ತೂಕ 40. ಸೊ ಎಷ್ಟಾಯಿತು? 4 × 4 16 ಆಯಿತು. ಸೊ ನೋಡಿ 0 0 6 3 1 4 46 4600 ಒಟ್ಟು ತೂಕ ಬಂತು. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಬೇಕಾದ್ರೆ ನೀವು ಇದನ್ನು ಸಹ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ 65 ಜನ ಬಾಯ್ಸ್ ಅಂತ ಹೇಳಿದರೆ ಅದು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಹೀಗೆ. ಆ್ಯಂಡ್ ಉಳಿದಿರ್ತಕ್ಕಂಥದ್ದು 35 ಜನ ಗರ್ಲ್ಸು. 40ನ ಮಲ್ಟಿಪ್ಲೈ ಮಾಡಿ, ಎರಡು ಸಹ ಕೂಡಿದಾಗ ನಿಮಗೆ ಬರ್ತಕ್ಕಂಥದ್ದು 4650 ಬರುತ್ತೆ. ಸೊ ಇದು ಆಗೋದಿಲ್ಲ. ಆನ್ಸರ್ ಆಪ್ಷನ್ 3 60 ಜನ ಹುಡುಗರು, 40 ಜನ ಹುಡುಗಿಯರ ಸಂಖ್ಯೆ. ನೆಕ್ಸ್ಟ್ ಚಿತ್ರದಲ್ಲಿ A + B = 260 ಆದರೆ ತ್ರಿಭುಜ ABCಯ ಅಳತೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತ ಹೇಳಿದ್ರೆ ನಮಗೆ ಗೊತ್ತಿರುವ ಹಾಗೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಇದು ಎರಡು ರೀತಿಯಲ್ಲಿ ಮಾಡಬಹುದು ಸ್ನೇಹಿತರೆ. ಸೊ ನೋಡಿ, A ಮತ್ತು B ಕೊಟ್ಟಿದ್ದಾರೆ, A ಆ್ಯಂಡ್ B ಕೊಟ್ಟಿದ್ದಾರೆ ನೋಡಿ. ಇದು ಟೋಟಲ್ ಆಗಿ ಇದು ಮತ್ತು
ಇದರ ಒಂದು ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ 180 ಪ್ಲಸ್ 180 360 ಡಿಗ್ರಿ ಬರುತ್ತೆ. ನೋಡಿ, ಇದು ಟೋಟಲ್ ಆಗಿ ಇದು ಮತ್ತು ಇದರ ಒಂದು ವ್ಯಾಲ್ಯೂ 360 ಬರುತ್ತೆ. 180 180 360. ಇಲ್ಲಿ ಕೇಳಿದರೆ ಎ ಪ್ಲಸ್ ಬಿ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಎಷ್ಟು ಕೊಟ್ಟವ್ರೆ? 260 ಕೊಟ್ಟವ್ರೆ. ಹೌದಾ? ಸೊ 260 ನೀವು ಮೈನಸ್ ಮಾಡಿದ್ರೆ ಇದ್ರದ್ದು ಈ ಒಂದು ವ್ಯಾಲ್ಯೂ ನಾವು ಇದನ್ನು ಎಕ್ಸ್ ಅಂತ ತಗೊಂಡು ಸ್ನೇಹಿತರೆ, ಅಥವಾ ಎಕ್ಸ್ ವೈ ಇದನ್ನು ಝೆಡ್ ಅಂತ ತಗೊಂಡ್ರೆ ನಮಗೆ ಇಲ್ಲಿ 360 ಏನು ಬಂದಿದೆಯೋ 360ರಲ್ಲಿ ಮೈನಸ್ 260 ಮಾಡಿದ್ರೆ ನಮಗೆ ಎಕ್ಸ್ ಮತ್ತು ಝೆಡ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ 100 ಬರುತ್ತೆ. ಓಕೆ, ಈಗ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ಸ್ 180 ಡಿಗ್ರಿ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಕ್ಸ್ ಮತ್ತು ಝೆಡ್ ಗೊತ್ತಿದೆ ನಮಗೆ, 100 ಆಯಿತು, ಪ್ಲಸ್ ವೈ ಈಕ್ವಲ್ಸ್ 180 ಡಿಗ್ರಿ. ಸ್ನೇಹಿತರೆ, ವೈ ವ್ಯಾಲ್ಯೂ ಎಷ್ಟು ಬಂತು ಇವಾಗ ನಮಗೆ? 100 ಈ ಕಡೆ ಕಳಿಸಿದಾಗ 80 ಬಂತು. ವೈ ವ್ಯಾಲ್ಯೂ 80. ಸೊ ಇದು ಒಂದು ರೀತಿ ಆದರೆ ಮತ್ತೊಂದು ರೀತಿಯಲ್ಲಿ ಕಂಡುಹಿಡಿಬೋದು ಸ್ನೇಹಿತರೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ, ಅದೇ ರೀತಿ ತ್ರಿಭುಜದ ಹೊರಕೋನಗಳ ಮೊತ್ತ 360 ಡಿಗ್ರಿ. ಹೊರಕೋನಗಳ ಮೊತ್ತ 360 ಡಿಗ್ರಿ ಯಾವ್ದು ಅಂತ ಹೇಳಿದ್ರೆ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ 360 ಡಿಗ್ರಿ. ಇದೇನಿದೆಯೋ ಆ್ಯಂಡ್ ಇದಿದೆಯಲ್ಲ ಇದು ಆ್ಯಂಡ್ ಇದು ಹೊರಕೋನಗಳು ಬರುತ್ತಲ್ಲ ಅದು ಒಟ್ಟು 360 ಡಿಗ್ರಿ ಸಮ ಆಗುತ್ತೆ. ಸೊ ನಮಗೆ ಗೊತ್ತಿದೆ ಇಲ್ಲ ಸ್ನೇಹಿತರೆ, ಎ ಪ್ಲಸ್ ಬಿ 260 ಆದರೆ 260 ಡಿಗ್ರಿ ಆದರೆ ಪ್ಲಸ್ ಸಿ ಎಷ್ಟು ನಾವು ಕಂಡುಹಿಡ್ಕೋಬೋದು. ಸಿ ಎಷ್ಟು ಬರುತ್ತೆ? 100 ಬಂತು. ಇದು 100 ಆಯಿತು. ಓಕೆ, ಸೊ ಇದು ಒಂದು ಸ್ಟ್ರೈಟ್ ಹ್ಯಾಂಗಲ್ ಅಂತ ಹೇಳಿದಾಗ ಸ್ನೇಹಿತರೆ, ಒಂದು ಸ್ಟ್ರೈಟ್ ಹ್ಯಾಂಗಲ್ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ. ಇದು 100 ಆದರೆ ಇದು 80 ಆಯಿತು. 180 ಆಯ್ತಲ್ವಾ ಸ್ಟ್ರೈಟ್ ಹ್ಯಾಂಗಲು? 100, ಇದು 80, 180. ಸೊ ಈ ರೀತಿ ನಾವು ಎರಡು ರೀತಿಯಲ್ಲಿ ಕಂಡುಹಿಡ್ಕೊಳ್ಬಹುದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4 80 ಆಗಿರುತ್ತೆ. ಈ ಕೆಳಗಿನ ಒಂದು ಸಮಮಿತಿ ರೇಖೆಯನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ರೆ, ಸಮಮಿತಿ ಅಂತ ಹೇಳಿದ್ರಾಗೆ ಅಲ್ಲಿ ಸಿಮ್ಯಾಟ್ರಿಕ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಸಮ ದ್ವಿಬಾಹು ತ್ರಾಪಿಜ್ಯ ಅಂತ ಹೇಳಿದಾಗ ಎರಡು ಇದು ಸಮ ಇರುತ್ತೆ. ನೋಡಿ, ತ್ರಾಪಿಜ್ಯ ಅಂತ ತಗೊಂಡಾಗ ಈ ರೀತಿ ಇಲ್ಲಿ ಸಮದ್ವಿ ಇದು ಸಮ ಇರುತ್ತೆ ಸ್ನೇಹಿತರೆ, ಇದು ಸಮ ಇರುತ್ತೆ. ಸೊ ಇದರ ಮಧ್ಯಕ್ಕೆ ನಾವು ಈ ರೀತಿ ಮಡಿಸಿದಾಗ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಇದು ಸಿಂಕ್ ಕುತ್ಕೊಳ್ಳುತ್ತದೆ. ಓಕೆ, ಸೊ ಹಾಗಾಗಿ ಇದು ಆಗೋದಿಲ್ಲ. ವರ್ಗ ಅಂತ ತಗೊಂಡಾಗಲೂ ಅಷ್ಟೇ, ವರ್ಗ ಆಲ್ಮೋಸ್ಟ್ ಎಲ್ಲ ಎಲ್ಲ ಬಾಹುಗಳು ಸಮ ಇರುತ್ತೆ. ಸೊ ಮಡಿಸಿದಾಗ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೋಬೇಕದು. ಸೊ ಇದು ಬರೋದಿಲ್ಲ, ಪತಂಗನೂ ಬರಲ್ಲ. ಸೊ ಸಮಾಂತರ ಚತುರ್ಭುಜ ಅಂತ ಏನು ಹೇಳ್ತೀವೋ, ಸಮಾಂತರ ಚತುರ್ಭುಜ ಅಂತ ತಗೊಂಡಾಗ ಇದು ನೀವು ಇಷ್ಟಕ್ಕೆ ಫೋಲ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ ಕರೆಕ್ಟಾಗಿ ಅದು ಫೋಲ್ಡಾಗಿ ಕೂತ್ಕೊಳ್ಳಲ್ಲ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2 ಸಮಾಂತರ ಚತುರ್ಭುಜ ಒಂದು ಸಮಮಿತಿ ರೇಖೆಯನ್ನು ಹೊಂದಿಲ್ಲ. ಚಿತ್ರದಲ್ಲಿ ಎರಡು ಏಕಕೇಂದ್ರೀಯ ವೃತ್ತಗಳ ವ್ಯಾಸಗಳು 12 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆದರೆ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ ಸ್ನೇಹಿತರೆ. ಬಣ್ಣ ಹಚ್ಚಿದ ಯಾವುದಂತ ಹೇಳಿದ್ರೆ ನೋಡಿ, ಇದು ಹೊರಗಡೆ ಏನಿದೆಯೋ ಒಂದು ಸರ್ಕಲ್ಲು, ಸೊ ಈ ಒಂದು ಜಾಗ ಇದೆಯಲ್ಲ, ಸೊ ಇದು ಬಣ್ಣ ಹಚ್ಚಿರ್ತಕ್ಕಂಥದ್ದು. ಚಿತ್ರದಲ್ಲಿ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ಕೊಟ್ಟಿದ್ದಾರೆ. ಏಕಕೇಂದ್ರೀಯ ವೃತ್ತ ಅಂತ ಹೇಳಿದ್ರೆ ಒಂದೇ ಕೇಂದ್ರ ಇರುತ್ತೆ, ಸೊ ಅದರ ಸುತ್ತ ಇರತಕ್ಕಂಥ ಸರ್ಕಲ್ಗಳು. ಸೊ ಇದು ನಾವು ಏಕಕೇಂದ್ರೀಯ ವೃತ್ತ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಏಕಕೇಂದ್ರೀಯ ವೃತ್ತಗಳ ವ್ಯಾಸಗಳನ್ನು ಕೊಟ್ಟಿದ್ದಾರೆ. ವ್ಯಾಸ ಅಂತ ಹೇಳಿದಾಗ ಸ್ನೇಹಿತರೆ ದೊಡ್ಡದು ವ್ಯಾಸ ಬಂದು ಇದು ವ್ಯಾಸ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ಓಕೆ, ಆ್ಯಂಡ್ 8 ಸೆಂಟಿಮೀಟರ್ ಇದು ಟೋಟಲ್ ಆಗಿ ಸ್ನೇಹಿತರೆ ವ್ಯಾಸ ಅಂತ ಹೇಳಿದಾರಲ್ವ. ಸೊ ವ್ಯಾಸ ಟೋಟಲ್ ಆಗಿ 12 ಸೆಂಟಿಮೀಟರ್ ಇದೆ, ಇದು 12 ಇದೆ. ಆ್ಯಂಡ್ ಚಿಕ್ಕದು ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಚಿಕ್ಕದು ಒಳಗಡೆದ ಒಂದು ವ್ಯಾಸ 8 ಇದೆ. 8 ಅಂತ ಹೇಳಿದ್ರೆ ಇದು 4 ಬರುತ್ತೆ, ಇದು 4. ಹೌದಾ? ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂದ್ರೆ ಟೋಟಲ್ ಆಗಿ ಇರ್ತಕ್ಕಂಥ ಒಂದು ವಿಸ್ತೀರ್ಣದಲ್ಲಿ ಇದನ್ನು ನಾವು ಮೈನಸ್ ಮಾಡಿದ್ರೆ ಅದು ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಹೌದಲ್ವಾ? ಸೊ ಒಳಗಡೆ ಅದ್ರದ ಸರ್ಕಲ್ದ ವಿಸ್ತೀರ್ಣವನ್ನು ನಾವು ಮೈನಸ್ ಮಾಡಿದ್ರೆ ಬಣ್ಣ ಹಚ್ಚಿರ್ತಕ್ಕಂಥ ಒಂದು ವಿಸ್ತೀರ್ಣದ ಒಂದು ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಸರ್ಕಲ್ನ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಏರಿಯಾವನ್ನು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಏನಿದೆ? πr² ಇದೆ ಏರಿಯಾ. ಇದು ನಾವು 1 ಅಂತ ತಗೊಂಡ್ರೆ, ಇದು 2 ಅಂತ ತಗೊಂಡ್ರೆ ಸ್ನೇಹಿತರೆ, ಓಕೆ, ಇದು ಏರಿಯಾ 1 ಅಂತ ತಗೊಳ್ಳೋಣ, ಇದು ಏರಿಯಾ
2 ಅಂತ ತಗೊಂಡ್ರೆ ಏನು ಬೇಕು ನಮಗೆ ಇಲ್ಲಿ ಏರಿಯಾ 1 ಮೈನಸ್ ಏರಿಯಾ 2 ಅದು ನಮಗೆ ಏರಿಯಾ ಅದು ವಿಸ್ತೀರ್ಣ ಸಿಕ್ಬಿಡುತ್ತೆ. ಏರಿಯಾ 1 ಯಾವುದು ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಪೈ ಆರ್ ಸ್ಕ್ವೇರೇ ಬರುತ್ತೆ ಫಾರ್ಮುಲಾ. ಯಾಕೆ ಅಂತಂದರೆ ಇಲ್ಲಿ ಹೇಳ್ತೀನಿ. ಆರ್ ಅಂದರೆ ಎಷ್ಟು ಇಲ್ಲಿ A1 ಆರ್ ಎಷ್ಟು 12ರಲ್ಲಿ 6 ಸ್ಕ್ವೇರ್ ಬರುತ್ತೆ. 6 ಸ್ಕ್ವೇರ್ ಮೈನಸ್ ಪೈ ಇಂಟು ಇದೆಷ್ಟೇ 4 ಇದೆ ಸ್ನೇಹಿತರೆ, 4 ಸ್ಕ್ವೇರ್. ನೋಡಿ ಪೈ 6 36 ಮೈನಸ್ 4 16. 16ರಲ್ಲಿ 36 ಹೋದ್ರೆ ಎಷ್ಟು 20. ಸೊ 20 ಪೈ ಸೆಂಟಿಮೀಟರ್ ಸ್ಕ್ವೇರ್. ಆನ್ಸರ್ ಆಪ್ಷನ್ 2 ಆಯಿತು. ಸೊ ಏನಿಲ್ಲ, ಸೊ ಟೋಟಲ್ ಆಗಿ ಕಂಡುಹಿಡ್ಕೊಂಡು ಇದನ್ನ ನಾವು ಮೈನಸ್ ಮಾಡೋದು. ಇಲ್ಲ ಸಪ್ರೇಟ್ ಆಗಿ ಮಾಡ್ಕೋಬೋದು ಸ್ನೇಹಿತರೆ. ಫಸ್ಟ್ ಇದನ್ನು ನೀವು ಕಂಡುಹಿಡ್ಕೊಂಡು ಆಮೇಲೆ ಇದನ್ನು ಕಂಡುಹಿಡ್ಕೊಂಡು ಮೈನಸ್ ಮಾಡಿದ್ರೆ ಆನ್ಸರ್ ಸಿಕ್ಕೋಗುತ್ತೆ. ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ, ಸರಳ ರೂಪವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಬಾಡ್ಮಸ್ ಥಿಯರಮ್ ಏನು ಬರುತ್ತೋ ಅದನ್ನು ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಾಡ್ಮಸ್ ಅಂತ ಹೇಳಿದಾಗ ನೋಡಿ ಬಾಡ್ಮಸ್ ಬರುತ್ತೆ, ಬ್ರಾಕೆಟ್ ಬಿ ಮೀನ್ಸ್ ಬ್ರಾಕೆಟ್ ಬರುತ್ತೆ. ಫಸ್ಟ್ ಬ್ರಾಕೆಟನ್ನು ಬಿಡಿಸ್ಬೇಕು ನಾವು. ಬ್ರಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಓಕೆ, ಸೊ ಫಸ್ಟ್ ನಾವು ಬ್ರಾಕೆಟನ್ನು ಓಪನ್ ಮಾಡಬೇಕು. ಬ್ರಾಕೆಟ್ ಇಲ್ಲ ಅಂತ ಹೇಳಿದ್ರೆ ಡಿವಿಷನ್ ಮಾಡಬೇಕು. ಡಿವಿಷನ್ ಆದ ನಂತರ ಮಲ್ಟಿಪ್ಲಿಕೇಶನು, ಅದಾದ ನಂತರ ಅಡಿಷನು, ಅದಾದ ನಂತರ ಸಬ್ಟ್ರಾಕ್ಷನ್. ಸೊ ಈ ರೀತಿ ಆರ್ಡರ್ ವೈಸಾಗಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಒಂದು ರೇಖಾವರ್ಣ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ನಾವು ಬಿಡಿಸ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್. ನೋಡಿ ಮೈನಸ್ ಹಾಗೆ ಇರಲಿ ಸ್ನೇಹಿತರೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಏನು ಕೊಟ್ಟಿದ್ದಾರೋ ಫಸ್ಟು ನಾವು ಅದನ್ನು ಬಿಡಿಸ್ಕೊಳ್ಳೋಣ. ಸೊ ಬಿಡಿಸ್ಕೊಂಡಾಗ ಏನಾಗುತ್ತೆ, ಮೈನಸನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಎ ಇಂಟು ನೋಡಿ ಇದು ಮೈನಸ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆಯಲ್ವಾ. ಸೊ ಇದನ್ನ ಚಿಹ್ನೆನ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಈಜಾಗಿ ಹಾಕೊಳ್ತೀನಿ ನಾನು ಅದನ್ನು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈಗ ನೋಡಿ 2a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ತೊಗೊಂಡಾಗ ಸ್ನೇಹಿತರೆ ಇಲ್ಲೇನಾಯಿತು, ಈ ಒಂದು 2a ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ. ಸೊ ಎ ಸ್ಕ್ವೇರ್ ಉಳಿತು, 2ರಲ್ಲಿ 1 ಪ್ಲಸ್ ಬಿ ಸ್ಕ್ವೇರ್ ಇದೆ. ಸೊ ಈ ಒಂದು ಬ್ರಾಕೆಟ್ ಹಾಗೆ ಇರಲಿ. ಓಕೆ, ಸೊ ಮತ್ತೆ ಚಿಹ್ನೆನ ಒಳಗಡೆ ತಗೊಳ್ಳಿ ಸ್ನೇಹಿತರೆ. ಎ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಸೊ ಇದು ಸೇಮ್ ಅದೇ, ಇದು ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಸೊ ಬಿ ಸ್ಕ್ವೇರ್ ಹಾಗೆ ಇದೆ ನೋಡಿ, ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಯಿತು, ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ. ಸೊ ಮತ್ತೆ ಚಿಹ್ನೆನ ತಗೊಳ್ಳಿ ಒಳಗಡೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್ ಆಯಿತು, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್. ನೋಡಿ ಇವಾಗ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಮೈನಸ್ ಇರೋದ್ರಿಂದ ಮೈನಸ್ 2 ಬಿ ಸ್ಕ್ವೇರ್ ಆಯಿತು. ಎ ಸ್ಕ್ವೇರ್ ಮೈನಸ್ 2 ಬಿ ಸ್ಕ್ವೇರ್. ಆನ್ಸರ್ ಆಪ್ಷನ್ 1. ನೆಕ್ಸ್ಟ್ ಎ ಈಕ್ವಲ್ಸ್ 2, ಬಿ ಈಕ್ವಲ್ಸ್ 3 ಮತ್ತು ಸಿ ಈಕ್ವಲ್ಸ್ 0 ಆದರೆ ಎ ಬಿ ಸಿನ ಬೆಲೆ ಎಷ್ಟು? ಎ ಪವರ್ ಬಿ, ಬಿ ಪವರ್ ಸಿ. ಇಲ್ಲೇನು ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ 2 ಕೊಟ್ಟಿದ್ದಾರೆ, 2 ಆದಮೇಲೆ ಬಿ ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 3 ಆದಮೇಲೆ ಸಿ ಎಷ್ಟು ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಓಕೆ, ಸೊ 3ರ ಘಾತ 0 ಅಂದರೆ ಎಷ್ಟು ಬರುತ್ತೆ ಸ್ನೇಹಿತರೆ? 1 ಬರುತ್ತೆ. ಆ್ಯಂಡ್ ಎ ಘಾತ 0 ಅಂತ ಹೇಳಿದ್ರು ಸಹ 1 ಬರುತ್ತೆ. ಬಿ ಘಾತ 0 ಅಂತ ಹೇಳಿದ್ರು 1 ಬರುತ್ತೆ. ಆ್ಯಂಡ್ 100ರ ಘಾತ 0 ಅಂತ ಹೇಳಿದ್ರು 1 ಬರುತ್ತೆ. ಸೊ ಆಲ್ಮೋಸ್ಟ್ ಪವರ್ ಏನು 0 ಇರುತ್ತೋ ಸೊ ಅದರ ವ್ಯಾಲ್ಯೂ ಎಲ್ಲ 1 ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ 3ರ ಘಾತ 0 ಅಂತ ಹೇಳಿದ್ರೆ 1 ಅಂದರೆ ಅರ್ಥ 2ರ ಘಾತ 1 ಆಯಿತು. ಸೊ 2ರ ಘಾತ 1 ಅಂತ ಹೇಳಿದರೆ ನಮಗೆ 2 ಬರುತ್ತೆ, ಹೌದಲ್ವಾ? ಸೊ 2 ಆನ್ಸರ್ ಆಪ್ಷನ್
2. ಆ್ಯಂಡ್ 0 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ನ ಬೆಲೆ ಎಷ್ಟು? ಎಸ್, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಕ್ವಶನ್. 0 ಅಂತ ಏನು ಕೊಟ್ಟಿದ್ರು, 0ಯ 1 ಫ್ಯಾಕ್ಟೋರಿಯಲ್ ನೋಡ್ತಾ ಹೋದರೆ ಒಂದೇ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ 1ರ ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 1 ಬರುತ್ತೆ. ಅಥವಾ ನೀವು 4 ಫ್ಯಾಕ್ಟೋರಿಯಲ್ ಅಂತ ತೊಗೊಂಡು ಅಂತ ಹೇಳಿದ್ರೆ 4 × 3 × 2 × 1 ಈ ರೀತಿ ಬರುತ್ತೆ. ಆ್ಯಂಡ್ ನೀವು ಏನು ಫ್ಯಾಕ್ಟೋರಿಯಲ್ ಅಂತ ತೊಗೊಂಡ್ರೆ ಅಪ್ ಟು 1 × 2 × 3 × 4 ಅಪ್ ಟು ಹೋಗ್ತಾನೆ ಹೋಗುತ್ತೆ ಎನ್ ಫ್ಯಾಕ್ಟೋರಿಯಲ್ ಗಂಟನು ಸ್ನೇಹಿತರೆ. ಸೊ ಅದೇ ರೀತಿ ನೀವು 6 ಫ್ಯಾಕ್ಟೋರಿಯಲ್ ಅಂತ ತೊಗೊಂಡು ಅಂತ ಹೇಳಿದ್ರೆ 6 × 5 × 4 × 3 × 2 × 1 ಈ ರೀತಿ ಹೋಗುತ್ತೆ. ಸೊ ಇಲ್ಲಿ 1 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 1, 0 ಫ್ಯಾಕ್ಟೋರಿಯಲ್ ಅಂದು ಸಹ ಒಂದೇ ಬರುತ್ತೆ. ಆ್ಯಂಡ್ 1 × 1 ಅಂದರೆ 0 ಫ್ಯಾಕ್ಟೋರಿಯಲ್ 1 ಬಂತು, ಇಂಟು 1 ಫ್ಯಾಕ್ಟೋರಿಯಲ್ ಅಂದರೆ 1 ಬರುತ್ತೆ. ಸೊ 1 × 1 1. ಆನ್ಸರ್ ಆಪ್ಷನ್ 2. ನೆಕ್ಸ್ಟ್, ಒಂದು ಘನದ ಬಾಹುವನ್ನು 2ರಷ್ಟು ಹೆಚ್ಚಿಸಲಾಗಿದೆ. ಹಾಗಾದರೆ ಉಂಟಾದ ಘನದ ಘನಫಲವು ದತ್ತ ಘನದ ಘನಫಲದ ಎಷ್ಟರಷ್ಟಕ್ಕೆ ಸಮವಾಗಿರುತ್ತದೆ? ಒಂದು ಘನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಘನ ಅಂತ ಹೇಳಿದ್ರೆ ಅದೊಂದು 3D ಶೇಪ್ ಆಗಿರುತ್ತೆ. ಸೊ ಈ ರೀತಿ ಒಂದು ಘನವನ್ನು ತಗೊಂಡಾಗ ಈ ರೀತಿ ಘನ ಇದೆ. ಬಾಹುವನ್ನು 2ರಷ್ಟು ಹೆಚ್ಚಿಸಲಾಗಿದೆ. ಅಂದರೆ ಇದರ ಬಾಹು ಎಷ್ಟಿದೆ? ಒಂದು x ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇನ್ನೊಂದು ಘನದ ಒಂದು ಬಾಹುವನ್ನು ಕೊಟ್ಟಿದ್ದಾರೆ ನೋಡಿ. ಘನ ಅಂತ ತಗೊಂಡಾಗ ಓಕೆ. ಸೊ ಇದೊಂದು ಘನ ಅಂತ ತಗೊಂಡು ಇದರ ಒಂದು ಬಾಹು ಎಷ್ಟಿದೆ? 2ರಷ್ಟು ಅಂದರೆ 2x ಆಯಿತು. ಟೋಟಲ್ ಆಗಿ ಎಲ್ಲ ಬಾಹು ಸಮ ಬರುತ್ತೆ ಘನದಲ್ಲಿ. ಘನದ ಘನಫಲವು ದತ್ತ ಘನದ ಘನಫಲದ ಎಷ್ಟರಷ್ಟಕ್ಕೆ ಸಮ? ಸೊ ಘನದ ಘನಫಲವನ್ನು ಕಂಡಿತಕ್ಕಂಥ ಒಂದು ಫಾರ್ಮುಲಾ ಯಾವುದಂತ ಹೇಳಿದ್ರೆ ಘನದ ಘನಫಲ x³ ಅಥವಾ a³ ಅಥವಾ ಈ ರೀತಿ ಬರ್ತಾ ಹೋಗುತ್ತೆ, ಬಾಹುನ ಕ್ಯೂಬ್ ಮಾಡ್ತಕ್ಕಂಥದ್ದು. ಸೊ ಇದು ಅಷ್ಟೇ. ಇದೇನು ಬರುತ್ತೆ? x³ ಅಂತ ಹೇಳಿದ್ರೆ x³ ಇದೆ ಸ್ನೇಹಿತರೆ. ಸೊ ಇದನ್ನ 2ರಷ್ಟು ಜಾಸ್ತಿ ಮಾಡಿದಾಗ ಏನಾಯಿತು? 2x ರ ಘಾತ 3 ಆಯಿತು. ಸೊ 2 ಘಾತ 3 ಅಂತ ಹೇಳಿದ್ರೆ ನಮಗೆ 2 × 2 × 2 ಬರುತ್ತೆ. 2 4 4 8 8 x³ ಆಯಿತು. ನೋಡಿ ಇಲ್ಲಿ x³ ಇದೆ ಸ್ನೇಹಿತರೆ, ಇದು 8 x³ ಇದೆ. ಸೊ ಇದು ಕ್ಯಾನ್ಸಲ್ ಆದರೆ 1:8 ಆಯಿತು. ಸೊ 1:8 ಅಂತ ಹೇಳಿದ್ರೆ 8ರಷ್ಟು. ಆಪ್ಷನ್ 2. ಆ್ಯಂಡ್ x - yಗೆ ಸಮನಾಗಿರುವುದು ಯಾವುದು ಅಂತ ಕೇಳಿದರೆ, ಸೊ ಫಸ್ಟ್ ನಮಗೆ ಫಾರ್ಮುಲಾಗಳು ಗೊತ್ತಿರಬೇಕು ಸ್ನೇಹಿತರೆ. ಏನು ನಿತ್ಯ ಸಮೀಕರಣಗಳಂತ ಹೇಳ್ತೀವೋ ಫಾರ್ಮುಲಾ ಗೊತ್ತಿದ್ರೆ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. x - yಗೆ ಯಾವುದು ಸಮ? ನೋಡಿ ಇದು √x - √y² ಅಂತ ಹೇಳಿದ್ರೆ ನಮಗೆ ಯಾವ ಫಾರ್ಮುಲಾ ಬರುತ್ತೆ? a - b ಹೋಲ್² ಫಾರ್ಮುಲಾ ಬರುತ್ತೆ. ಅಂದರೆ a² + b² - 2ab ಬರುತ್ತೆ. ನೀವು ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ √x - √y ಅಪ್ಲೈ ಮಾಡಿದರೆ √x² + √y² - 2 × √x √y ಬಂತು. ಅಂದರೆ x + y - 2 √xy ಬಂತು. ಸೊ ಇದು ವ್ಯಾಲ್ಯೂ ಇದೆಯಾ? ಇಲ್ಲ, ಇಲ್ಲಿ x - y ಅಷ್ಟೇ ಇರೋದು. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಇದನ್ನು ತೊಗೊಂಡ್ರು ಅಷ್ಟೇ, ಪ್ಲಸ್ ಮಾಡ್ಕೊಳ್ತಾ ಹೋಗ್ತೀರ ಅಷ್ಟೇ. x + y + 2 √xy ಬರುತ್ತೆ ಇದಕ್ಕೆ. ಸೊ ನಮಗೆ ಬೇಕಾದ್ರೆ x - y. ಸೊ ಹಾಗೆ ಇದು ಬರೋದಿಲ್ಲ ಸ್ನೇಹಿತರೆ. ಸೊ ಇದು ತಪ್ಪಾಗುತ್ತೆ. ಇನ್ನು ನೀವು ಇದನ್ನು ತಗೊಳ್ತೀವಿ ಅಂತ ಹೇಳಿದ್ರೆ x - y × x - y ಏನಾಗುತ್ತೆ? x - y ಹೋಲ್² ಬರುತ್ತೆ. ಸೊ ಇದ್ರ ಫಾರ್ಮುಲಾ x² + y² - 2xy ಬರುತ್ತೆ. ಸೊ ಇದು ಆಗೋದಿಲ್ಲ. ಇನ್ನು ಇದನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ √x + √y × √x - √y ಇದು ಯಾವ ಫಾರ್ಮುಲಾ ಬರುತ್ತೆ ಗೊತ್ತಾ ನಿಮಗೆ? ನೋಡಿ a - b × a + b = a² - b² ಫಾರ್ಮುಲಾ ಬರುತ್ತೆ. a² - b² = a + b × a - b ಫಾರ್ಮುಲಾ. ಸೊ √x + √y × √x - √yಗೆ ಏನು ಬರುತ್ತೆ? ಇಲ್ಲಿ √x ಹೋಲ್² - √y² ಸೊ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದರೆ ನಿಮಗೆ x - y ಉಳಿತು. ಸೊ ಆನ್ಸರ್ ಏನು ಬರುತ್ತೆ? ಆಪ್ಷನ್ 3.
ಇದನ್ನ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ನೀವು ಆನ್ಸರ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಕ್ವಶನ್ ನೋಡಿದಾಗಲೇ ಫಾರ್ಮುಲಾ ಯಾವುದಕ್ಕೆ ಅನ್ವಯ ಆಗುತ್ತೆ ಅಂತ. ಬಟ್ ನಿಮಗೆ ಒಂದು ತೋರಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಎಕ್ಸ್ ಮೈನಸ್ ವೈಗೆ ನೀವು ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನೋಡಿ, ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಇಂಟು ರೂಟ್ ಎಕ್ಸ್ ಮೈನಸ್ ರೂಟ್ ವೈಗೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ವೈ ಸ್ಕ್ವೇರ್ ಮಾಡಿಕೊಂಡ್ರೆ ಆನ್ಸರ್ ಈಸಿಯಾಗಿ ಬಂದುಬಿಡುತ್ತೆ. ಅವೆಲ್ಲ ಚಿಕ್ಕ ಚಿಕ್ಕ ಫಾರ್ಮುಲಾಗಳು. ಎಕ್ಸ್ ಬೈ ವೈಗೆ ಏನನ್ನು ಸೇರಿಸಿದರೆ ಅದು ವೈ ಬೈ ಎಕ್ಸ್ಗೆ ಆಗುತ್ತದೆ. ನೋಡಿ, ಎಕ್ಸ್ ಬೈ ವೈಗೆ ಏನನ್ನ ಸೇರಿಸಿದ್ರೆ ಪ್ಲಸ್ ಹ್ಯಾಡ್ ಮಾಡಬೇಕು, ಕೂಡಬೇಕು. ನಮಗೆ ಗೊತ್ತಿಲ್ಲ, ಅದನ್ನು ಯಾವುದೋ ಒಂದು ಸಂಖ್ಯೆ ತಗೊಳ್ಳೋಣ ನಾವು. ನಾನಿಲ್ಲಿ ಝಡ್ ಅಂತ ತಗೊಳ್ತೀನಿ ಸ್ನೇಹಿತರೆ. ಓಕೆ, ಸೇರಿಸಿದ್ರೆ ಅದು ವೈ ಬೈ ಎಕ್ಸ್ ಆಗುತ್ತೆ. ವೈ ಬೈ ಎಕ್ಸ್ ಆಗುತ್ತೆ. ಈಗ ನಾವು ಝಡ್ನ ಕಂಡುಹಿಡಿಬೇಕು. ಸೊ ಝಡ್ ಕಂಡುಹಿಡಿಬೇಕಂತಂದರೆ ಇದನ್ನ ಈ ಕಡೆ ಕಳಿಸಿ. ಝಡ್ ಈಕ್ವಲ್ಸ್ ವೈ ಬೈ ಎಕ್ಸ್. ಇದು ಈ ಕಡೆ ಬಂದಾಗ ಮೈನಸ್ ಆಯಿತು ಸ್ನೇಹಿತರೆ, ಎಕ್ಸ್ ಬೈ ವೈ. ಇದಕ್ಕೆ ಎಲ್ ಸಿ ಎಮ್ ಏನು ಬರುತ್ತೆ, ಎಕ್ಸ್ ವೈನೇ ಬರುತ್ತೆ ಎಲ್ ಸಿ ಎಮ್ಮು. ಸೊ ಇದು ಮಲ್ಟಿಪ್ಲೈ ಮಾಡಿ ವೈ ಸ್ಕ್ವೇರ್ ಆಯಿತು ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಸೊ ಆನ್ಸರ್ ಎಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಸೊ ನೋಡಿ, ಇದಕ್ಕೆ ಆನ್ಸರ್ ಈ ರೀತಿ ಬರಬೇಕು ಸ್ನೇಹಿತರೆ, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ವೈ. ಓಕೆ, ಸೊ ಇಲ್ಲಿ ಉಲ್ಟಾವನ್ನು ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಆನ್ಸರ್ಸು ಇದು ಬರೋ ಹಾಗಿಲ್ಲ, ಇಲ್ಲಿ ಇದು ಬರೋ ಹಾಗಿಲ್ಲ. ಸೊ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ವೈ ಅಥವಾ ವೈ ಎಕ್ಸ್. ಸೊ ಆನ್ಸರ್ ಇದಾಗಿರುತ್ತೆ, ಬಟ್ ಇದು ಬರೋಂಗಿಲ್ಲ ಸ್ನೇಹಿತರೆ. ಸೊ ಇಷ್ಟು ಆನ್ಸರು. ಇದೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು. ನೆಕ್ಸ್ಟ್ 3y ಮೈನಸ್ 2x ಈಕ್ವಲ್ಸ್ 5ನ ಸಮೀಕರಣದ ಇಳಿಜಾರನ್ನು ಕೇಳಿದರೆ. ಸೊ 3y ಮೈನಸ್ 2x ಈಕ್ವಲ್ಸ್ 5. ಸೊ ಇದನ್ನು ಈ ರೀತಿ ಬರ್ಕೊಳ್ಬಹುದು ಅಲ್ವಾ, ಮೈನಸ್ 2x ಪ್ಲಸ್ 3y, ಇದು ಈ ಕಡೆ ಬಂದಾಗ ಮೈನಸ್ 5 ಈಕ್ವಲ್ಸ್ 0. ax ಪ್ಲಸ್ by ಮೈನಸ್ c ಫಾರ್ಮುಲಾ ಒಂದು ಇದು ಬರುತ್ತೆ, ax ಪ್ಲಸ್ by ಪ್ಲಸ್ ಸಿ ಈಕ್ವಲ್ ಸಿ 0. ಇದೊಂದು ಇದರಲ್ಲಿ ಬರುತ್ತೆ. ಇಳಿಜಾರು ನೋಡಿ, ಇಳಿಜಾರು ಅಂತ ಹೇಳಿದರೆ ಅಲ್ಲಿ ಸ್ಲೋಪ್ ಅಂತ ಹೇಳ್ತೀವಿ. ಸ್ಲೋಪ್ನ ಒಂದು ಫಾರ್ಮುಲಾ ಏನಂತ ಹೇಳಿದ್ರೆ ಮೈನಸ್ ಎ ಬೈ ಬಿ ಬರುತ್ತೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಮೈನಸ್ ಹಾಗೆ ಇದೆ. ಎ ಅಂತ ಹೇಳಿದರೆ ಮೈನಸ್ 2 ಬರುತ್ತೆ, ಆ್ಯಂಡ್ ಬಿ ವ್ಯಾಲ್ಯೂ ಎಷ್ಟು 3 ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 2/3. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಅಥವಾ ಇಲ್ಲಿ ಚಿಹ್ನೆಗಳು ಸಹ ಚೇಂಜ್ ಮಾಡ್ಕೋಬೋದು. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಪ್ಲಸ್ 2x ಆಯಿತು, ಮೈನಸ್ 3y ಆಯಿತು, ಪ್ಲಸ್ 5 ಈಕ್ವಲ್ಸ್ 0 ಬರುತ್ತೆ. ಸೊ ಈ ರೀತಿ ಏನಾದರೂ ಹಾಕ್ಕೊಂಡು ಸೇಮ್ ಆನ್ಸರ್ ಬರುತ್ತೆ. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರೈಸುವರು. ಎ ಒಬ್ಬನೇ ಈ ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾದರೆ ಈ ಕೆಲಸವನ್ನು ಬಿ ಒಬ್ಬನೇ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಸೊ ಎ ಮತ್ತು ಬಿ ಇಬ್ಬರು ಅಂತ ಹೇಳಿದಾಗ ಸ್ನೇಹಿತರೆ 15 ದಿನ, ಅಂದರೆ ಒಂದು ದಿನಕ್ಕೆ ಅಂತ ನಾವು ತೊಗೊಳ್ಬೇಕಾಗುತ್ತೆ. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ದಿನಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸ ಎಷ್ಟು ಅಂತ ಹೇಳಿದ್ರೆ 1/15 ಆಗಿರುತ್ತೆ. ಅದೇ ಎ ಒಬ್ಬನೇ ಮಾಡ್ತಕ್ಕಂಥ ಒಂದು ದಿನಕ್ಕೆ ಎಷ್ಟು ಅಂತ ಹೇಳಿದ್ರೆ 1/a ಈಕ್ವಲ್ಸ್ 1/20 ಅಂತ ತೊಗೊಳ್ತೀವಿ. ಆ್ಯಂಡ್ ಬಿನ ಕಂಡುಹಿಡಿಬೇಕಿದೆ, ಈ ಕೆಲಸವನ್ನು ಬಿ ಒಬ್ಬನೇ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಷ್ಟು ಅಂತ. ಸೊ ಈ ರೀತಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡಿ, ಈ ಫಾರ್ಮುಲಾ ಏನಂದರೆ 1/a ಪ್ಲಸ್ ಬಿ ಈಕ್ವಲ್ಸ್ 1/a ಪ್ಲಸ್ 1/b ಬರುತ್ತೆ. ಇಲ್ಲಿ 3 ಜನ ಕೊಟ್ಟರೆ a ಪ್ಲಸ್ ಬಿ ಪ್ಲಸ್ ಸಿ ಅಂತ ತೊಗೊಳ್ತೀವಿ, ಒಬ್ಬೊಬ್ಬರದೇ ಕೊಟ್ಟರೆ ಈ ರೀತಿ. ಓಕೆ, ಸೊ ಈಗ 1/a ಪ್ಲಸ್ ಬಿ ಕೊಟ್ಟಿದ್ದಾರೆ 15, ಹೌದಾ? 1/15 ಈಕ್ವಲ್ಸ್ 1/a ಎಷ್ಟಿದೆ 1/20, 1/, ಇನ್ನು 1/aಗೆ ನಾವು ನೋಡ್ತಾ ಹೋದರೆ ಎ ಅಂತಕ್ಕಂಥನು 20 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾನೆ ಕೆಲಸನ. ಸೊ ನಾವು ಬಿ ಕಂಡುಹಿಡಿಬೇಕು, 1/b ಹಾಗೆ ಇರಲಿ. ಈಗ ಬಿ ಹಾಗೆ ಕಂಡುಹಿಡಿಬೇಕಾದ್ರೆ ಬಿನ ಒಂದು ಸೈಡ್ ತೊಗೊಳ್ಳಿ, ಸಂಖ್ಯೆಗಳನ್ನ ಒಂದು ಸೈಡ್ ತೊಗೊಳ್ಳಿ ಸ್ನೇಹಿತರೆ. ಸೊ 1/15 ನೋಡಿ, ಇದು ಈ ಕಡೆ ಬಂದಾಗ ಮೈನಸ್ 1/20 ಆಯಿತು ಈಕ್ವಲ್ಸ್ 1/b.
ಇವಾಗ ನೆಕ್ಸ್ಟ್ ಏನು, ನಾವು ಎಲ್ ಸಿ ಎಮ್ನ ತೊಗೊಂಡು ಮಾಡಬೇಕಾಗುತ್ತೆ. 15 ಮತ್ತು 20ಕ್ಕೆ ಎಲ್ ಸಿ ಎಮ್ನ ತೊಗೊಂಡ ಸ್ನೇಹಿತರೆ 5ರಿಂದ 5 3 15, 5 4 20 ನೋಡಿ. 5 3 15, 5 3 15, 15 4 60. ಸೊ ಎಲ್ ಸಿ ಎಮ್ ಎಷ್ಟು ಬರುತ್ತೆ? 60 ಬರುತ್ತೆ. 60 ಎಲ್ ಸಿ ಎಮ್ ಆದರೆ ನೋಡಿ 15ರಿಂದ 60ನ ಡಿವೈಡ್ ಮಾಡಿ. 15 4 60. ಸೊ 4 ಅವತ್ತಿ ಹೋಗುತ್ತೆ. ಈ 4ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 ಮೈನಸ್ 20ರಿಂದ 60ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 3 ಅವತ್ತಿ ಹೋಗುತ್ತೆ. 23 60. ಸೊ ಆ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 3 1 3 ಈಕ್ವಲ್ಸ್ 1/b. 4ರಲ್ಲಿ 3 ಹೋದರೆ 1 ಆಯಿತು. 1/60 ಈಕ್ವಲ್ಸ್ 1/b. ಸೊ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ 60 ದಿನವನ್ನು ತಗೊಳ್ತಾನೆ. ಬಿ ಒಬ್ಬನೇ ಕೆಲಸ ಮಾಡೋದಕ್ಕೆ ತಗೊಳ್ತಕ್ಕಂಥ ಒಂದು ಸಮಯ ದಿನಗಳು 60 ದಿನಗಳು. ಸೊ ಒಟ್ಟು ಇಲ್ಲಿಗೆ 25 ಪ್ರಶ್ನೆಗಳು ಈ ಒಂದು ಮ್ಯಾಥ್ಸಿಂದ ಬಂದಿರತಕ್ಕಂಥ 25 ಪ್ರಶ್ನೆ ಟೋಟಲಾಗಿ ಸ್ನೇಹಿತರೆ. ಸೊ ಈ ರೀತಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಸೊ ಟಿ ಇ ಟಿಗೆ ಬೇರೆ ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಆ್ಯಂಡ್ ಸಿ ಇ ಟಿಗೆ ಬೇರೆ ಥರ ಇರುತ್ತೆ. ನೀವು ನೋಡಿರಬಹುದು ಸಿ ಇ ಟಿಗೆ ಸ್ವಲ್ಪ ಟಫ್ ಇರುತ್ತೆ ಕ್ವಶನ್ಸ್ಗಳು. ಟಿ ಇ ಟಿಗೆ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಟ್ರಿಗ್ನೋಮೆಟ್ರಿ ಕೊಟ್ಟಿರಲಿಲ್ಲ, ಹೌದಾ. ಸೊ ಫ್ಯಾಕ್ಟೋರಿಯಲ್ ವಿಕಲ್ಪ ಮತ್ತು ಕ್ರಮಯೋಜನ ಮತ್ತು ವಿಕಲ್ಪಗಳ ಸಹ ಪ್ರಶ್ನೆ ಬಂದಿಲ್ಲ ಯಾವತ್ತೂ. ಸೊ ಹಾಗಿರಬೇಕಾದ್ರೆ ನೀವು 10th ಮ್ಯಾಥ್ಸನ್ನು ಸಹ ನೀವು ರೆಫರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸರಾಸರಿ ಸಂಖ್ಯಾ ವಿಲೋಮಗಳ ಕೊಟ್ಟಿದ್ದಾರೆ. ಇವೆಲ್ಲ ನೋಡ್ತಾ ಹೋದರೆ ಸ್ವಲ್ಪ ಟಿ ಇ ಟಿಗಿಂತ ಸಿ ಇ ಟಿ ಸ್ವಲ್ಪ ಟಫ್ ಇರುತ್ತೆ ಪೇಪರು, ನೋಡ್ಕೊಳ್ತಾ ಹೋಗಿ.